ಈ ಪ್ರಶ್ನೆ ನಿಮ್ಗೆ ಆಲ್ರೆಡಿ ಒಂದಷ್ಟು ನಮ್ಮ ಪತ್ರಕರ್ತರಿಂದಾನೇ ಎದುರಾಗಿರ್ಬೋದು. ದರ್ಶನ್ ಅವರಿಂದ ಏನ್ ಕಲಿತ್ರಿ, ಸುದೀಪ್ ಅವರಿಂದ ಏನ್ ಕಲಿತ್ರು ವಿನಯ್ ಗೌಡ ಅವರು ಅಂತ? ನಾನು ಹೇಳಿದಾಗೆ ದರ್ಶನ್ ಸರ್ ಜೊತೆ ಅಷ್ಟು ಒಡನಾಟ ಇಲ್ಲ ನಂದು. ವಾಟ್ ಎವರ್ ಇಟ್ ಈಸ್ ಬಿಕಾಸ್ ಆಫ್ ದ ಪ್ರೊಫೆಷನ್. ಸೊ ಸೆಟ್ಟಲ್ಲಿ ಏನು ನೋಡಿದೆ, ಏನು ಮಾತಾಡಿದೆ, ಅದು ಅಲ್ಲಿಗೆ. ಆ್ಯಂಡ್ ಏನು ಕಲಿಬೇಕು, ಏನು ಕಲಿಬಾರ್ದು ಅನ್ನೋದಕ್ಕಿಂತ ಸರ್, ನಿಮಗೆ ಒಬ್ಬರು ಗೈಡ್ ಮಾಡೋರು ಇರ್ತಾರಲ್ಲ, ಅವ್ರು ಏನು ಕಲಿಸಿದ್ರು ಅನ್ನೋದು ಇಂಪಾರ್ಟೆಂಟ್. ಒಂದು, ಸುದೀಪ್ ಸರಿಂದ ಕಲ್ತಿದ್ದು ಡಿಸಿಪ್ಲಿನ್, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ಅವ್ರು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕಲಿತೆ. ಆ್ಯಂಡ್ ದ ವೇ ಹಿ ಸ್ಪೀಕ್ಸ್, ನಿಮ್ಗೆ ಗೊತ್ತು ಪ್ರತಿಯೊಂದು ಎಷ್ಟು ತೂಕವಾಗಿರುತ್ತೆ ಅವ್ರ ಮಾತುಗಳು ಅಂದ್ಬಿಟ್ಟು. ಅವ್ರು ಕಲಿಸ್ಬೇಕು ಅಂತಿಲ್ಲ, ಅವ್ರ ಜೊತೆನಲ್ಲಿದ್ದು ಅವ್ರು ಮಾತಾಡ್ತಾ ಇರೋದು ಕೇಳಿಸ್ಕೊತಾ ಇದ್ರೆ ನಾವು, ಇಟ್ ಕಮ್ಸ್ ಇನ್ ಟು ಅಸ್. ಏನೋ ಕಲಿಯೋದಕ್ಕೆ ಸಿಗತ್ತಲ್ಲ, ಅದು ಗೊತ್ತಿಲ್ದಿರಾನೇ ಕಲ್ತ್ಕೊಂಡ್ಬಿಡ್ತೀವಿ ನಾವು. ಸೊ ಐ ಟೆಲ್ ಯು ವಾಟ್, ಹಿ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ದಟ್ ಐ ಹ್ಯಾವ್ ಎವರ್ ಮೆಟ್. ಆ್ಯಂಡ್ ನಾನು ಪ್ರತಿ ಸಲಿನೂ ಹೇಳಿದ್ದೀನಿ ತುಂಬ ಇಂಟರ್ವ್ಯೂಸ್ನಲ್ಲಿ, ಮಹಾಭಾರತದಲ್ಲಿ ಕೃಷ್ಣ ಹೇಗೋ ಸುದೀಪ್ ಸರ್ ಹಾಗೆ ನಮಗೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನೇನು ಹೇಳಿಕೊಟ್ಟಿದ್ದಾರೋ ಅದೇ ರೀತಿ ನಾವು ಅವರಿಂದ ತುಂಬ ಕಲಿತಾ ಇದ್ದೀವಿ. ಸೊ ಹೀಸ್ ಕೈಂಡ್ ಆಫ್ ಅ ಗಾಡ್ ಟು ಮೀ. ಓಕೆ, ಈಗ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ, ಗಿಲ್ಲಿ ಅವರು ಕೂಡ ಡೆವಿಲ್ ಸಿನಿಮಾದಲ್ಲಿದ್ದಾರೆ, ಈಗ ಬಿಗ್ ಬಾಸ್ ಅಲ್ಲಿದ್ದಾರೆ. ಸೊ ನೀವು ಬಿಗ್ ಬಾಸ್ ನೋಡ್ತಿರ್ತೀರ, ಏನೋ CCL ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ತುಂಬಾ ಬ್ಯುಸಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಯಾರೋ ಫ್ರೆಂಡ್ ಸಿಕ್ಕಾಗ ಕೂಡ ಡಿಸ್ಕಷನ್ ಬಂದಿರುತ್ತೆ. ಸೊ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ನೋಡೋದಾದ್ರೆ, ಯಾರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಯಾರು ವಿನ್ ಆಗಬಹುದು, ಅದಾಗೇನೆ ಗಿಲ್ಲಿ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ನಾನು ಆಲ್ರೆಡಿ ಏನಂದ್ರೆ, ಪ್ರತಿ ಸೀಸನು ನಿಮಗೆ ಲಾಸ್ಟ್ ಡೇವರೆಗೂ ನಿಮ್ಗೆ ಗೊತ್ತಾಗೋದಿಲ್ಲ ಯಾರು ವಿನ್ನರು ಅಂತ. ತುಂಬ ಸೌಂಡ್ ಮಾಡ್ತಾರೆ ಈಚೆ ಎಲ್ಲರೂ. ಯಾಕೆಂದರೆ ಅವ್ರವ್ರದ್ದೇ PR ಟೀಮ್ಗಳಿದೆ, ಅವ್ರವ್ರ PR ಟೀಮ್ಗಳು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಅಷ್ಟಷ್ಟು ಸೌಂಡ್ಗಳು ಬರುತ್ತೆ. ಈಗ ನೋಡಿ, ನಾನು ಈ ವಿಷಯ ಹೇಳಿದೆ ಅಂದ್ಬಿಟ್ಟು, ಇಲ್ಲ ಗಿಲ್ಲಿ ಅವರ PR ಟೀಮ್ ಇರ್ಬೋದು ಅಥವಾ ಇನ್ನೊಬ್ಬರು PR ಟೀಮ್ ಇರ್ಬೋದು, ಜೈ ಅದು ಜೈ ಇದು ಅಂತ ಹಾಕ್ಕೊಂಡು ಕೆಳಗಡೆ ಕಾಮೆಂಟ್ಸ್ ಹಾಕ್ತಾರೆ. ಬಕೆಟು ನೀನು, ಅದು ನೀನು, ಇದು ನೀನು ಅಂತ ಕಾಮೆಂಟ್ ಹಾಕ್ತಾರೆ. ಸರ್, ಅದು ನಂಗೆ ಟಚ್ಚು ಆಗೋದಿಲ್ಲ. ಯಾಕೆ ಅಂದರೆ ಐ ನೋ ವಾಟ್ ಈಸ್ ದ ರಿಯಾಲಿಟಿ. ನನ್ನ ಲೈಫು, ನಾನು ದುಡ್ಕೊಂಡು ನನ್ನ ಊಟ ನಾನು ತಿಂತಿರೋದು. ಈ ಕಾಮೆಂಟ್ಸ್ಗಳು ಓದ್ಕೊಂಡು ಅಥವಾ ನೆಗೆಟಿವ್ ಕಾಮೆಂಟ್ಸ್ ಮಾಡೋರ್ದು ಊಟ ಮಾಡ್ತಿಲ್ಲ ನಾನು. ಆ್ಯಂಡ್ ಈ ನೆಗೆಟಿವ್ಸ್ ಕಾಮೆಂಟ್ಸು ಅಥವಾ ಮತ್ತೊಂದು ಮಾಡ್ತಾರಲ್ಲ ಈ PR ಟೀಮ್ಗಳು, ಅವರು ಎಲ್ಲಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಬೇಕು. ಏನಾದರೂ ಒಂದು ಸಾಧಿಸಿದಾರಾ ಲೈಫಲ್ಲಿ, ಅಥವಾ ₹2 ಇಂಟರ್ನೆಟ್ ಹಾಕ್ಕೊಂಡು ಕಾಮೆಂಟ್ಗಳು ಮಾಡ್ತಿದ್ದಾರಾ, ಇದು ಅವ್ರಿಗೆ ಗೊತ್ತು ಚೆನ್ನಾಗಿ. ಸೊ ಐ ಆಮ್ ನೋ ಒನ್ ಟು ಸೇ. ಜೆನ್ಯೂನ್ ಆಗಿ ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ನಿಮಗೆ ಓದ್ತಾ ಇರೋಂಗೆ ಗೊತ್ತಾಗ್ಬಿಡುತ್ತದು. ಈ ರೆಗ್ಯುಲರ್ ಕಮೆಂಟ್ಸು ನಾವು ನ್ಯಾಚುರಲ್ ಆಗಿ ಏನು ಕಾಮೆಂಟ್ ಮಾಡ್ತೀವಿ, ಇಷ್ಟ ಆಯಿತು, ನೀವು ಇದು ಮಾತಾಡಿದ್ದು ಸರಿಗಿರಲಿಲ್ಲ, ಅಥವಾ ಹೀಗೆ ಮಾತಾಡಬಾರ್ದಾಗಿತ್ತು, ಹೀಗೆ ಮಾತಾಡಬೇಕಾಗಿತ್ತು. ಈ ಅಕ್ಕ, ಅಮ್ಮ, ಇನ್ನೊಬ್ಬರನ್ನ, ಅವ್ರನ್ನ, ದೊಡ್ಡಪ್ಪನ, ಚಿಕ್ಕಪ್ಪನ ಎಲ್ಲ ನೆನೆಸ್ಕೊತಾರಲ್ಲ, ಯಾವ ನನ್ನ ಮಕ್ಕಳು ಒರಿಜಿನಲ್ ಪ್ರೊಫೈಲಿಂದ ಮಾಡೋದಿಲ್ಲ. ಒಂದು ಫೋಟೋ ಇರೋದಿಲ್ಲ, ಒಂದು ಫಾಲೋವರ್ಸ್ ಇರೋದಿಲ್ಲ, 0 ಫಾಲೋವರ್ಸ್, 0 ಪೋಸ್ಟಿಂಗು. ಇದೆಲ್ಲ ಯಾರು ಮಾಡೋದು? ಎಲ್ಲ PR ಟೀಮ್ಗಳು ಮಾಡೋದು. ಈ PR ಅನ್ನೋದು ಯಾವಾಗ ಬಿಗ್ ಬಾಸ್ ಕಾಂಟೆಸ್ಟೆಂಟ್ಸ್ಗೆ ಬಂತು, ಆಗಿಂದ ಗೇಮ್ನೇ ಚೇಂಜ್ ಮಾಡೋ ರೀತಿ PRಗಳು ಮಾಡ್ತಾಯಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ಗಿಲ್ಲಿ ಅವ್ರು ಇನ್ನೊಬ್ರು ಮತ್ತೊಬ್ರು ಅಂತ ನಾನು ಹೇಳ್ತಿಲ್ಲ. PR ಟೀಮ್ ಏನು ಮಾಡ್ತಾರೋ ಅಫ್ಕೋರ್ಸ್ ಅದು ಅವ್ರ ಬಿಸ್ನೆಸ್ಸು. ಒಬ್ಬ ಒಳಗಡೆ ಹೋದಾಗ ಗೆಲ್ಲಬೇಕು ಅನ್ನೋದು ಅವನ ಬಿಸ್ನೆಸ್ಸು. ಜೊತೆಗೆ ಸಪೋರ್ಟಾಗಿ PR ಇರಬೇಕೇ ಹೊರತು ಒಬ್ಬರನ್ನ ಕೆಳಗೆ ಹಾಕೋದಕ್ಕೆ, ಇನ್ನೊಬ್ಬರನ್ನ ಮೇಲೆ ಎತ್ತೋದಕ್ಕೆಲ್ಲ PR ಇರೋದು. ನಿಮ್ಮ ಕ್ಲೈಂಟು ಅಲ್ಲಿ ಬಿಗ್ ಬಾಸ್ನಲ್ಲಿದ್ದಾರೆ, ಅವ್ರು ಏನು ಒಳ್ಳೇದು ಮಾಡಿದ್ರು, ಏನು ಕೆಟ್ಟದ್ದು ಮಾಡಿದ್ರು ಅನ್ನೋದು ಎತ್ತಿ ತೋರಿಸು, ಅದು PR. ನೀವು ಅದನ್ನು ಬಿಟ್ಬಿಟ್ಟು ಬೇರೆ ಕಂಟೆಸ್ಟೆಂಟ್ಗಳ್ಗೆ ಹೋಗ್ಬಿಟ್ಟು ನೀನು ಅವನೋ, ನೀನು ಇವನೋ, ನೀನು ಇವ್ರ ಮಗ, ಅವ್ರ ಮಗ ಅಂತೆಲ್ಲ ಬೈದರೆ, ದಟ್ ಈಸ್ ನಾಟ್ PR, ದಟ್ ಈಸ್ ವೆರಿ ರಾಂಗ್. ಆ್ಯಂಡ್ ಆಲ್ಸೋ ಸುದೀಪ್ ಸರ್ನ ಫಾರ್ ನೋ ರೀಸನ್ ಮಾತುಗಳು ಆಡೋದು, ಅವ್ರನ್ನ ಟ್ರೋಲ್ ಮಾಡೋದು, ಡು ಯು ಥಿಂಕ್ ಇಟ್ ಈವನ್ ಮ್ಯಾಟರ್ಸ್ ಟು ಹಿಮ್? ಅವ್ರಿಗೆ ಅದು ಮ್ಯಾಟ್ರ್ ಕೂಡ ಆಗತ್ತೆ. ಅದು ಅವ್ರ ವ್ಯೂಸು, ಅವರ ಒಂದು ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಇದೆಲ್ಲ ಮಾಡೋದು ತಪ್ಪು. ಇನ್ನು ಕೆಲವೊಂದಷ್ಟು ವ್ಲಾಗರ್ಸ್ ಆಗಲಿ, ಯೂಟ್ಯೂಬರ್ಸ್ ಆಗಲಿ ಪ್ರಶ್ನೆಗಳು ಕೇಳ್ತಾರೆ, ಸುದೀಪ್ ಸರ್ ಈ ಥರ ಆಯಿತು, ಇದನ್ನು ನೀವು ನೋಡಿದ್ರಾ, ನೋಡಲಿಲ್ವಾ ಅನ್ನೋದು.
ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದೊಂದು ಡೀಸೆಂಟ್ ರೀತಿ ಇರುತ್ತೆ ಒಂದು ಕೇಳೋದಕ್ಕೆ, ಹೇಗೆ ಕೇಳಬೇಕು, ಹೇಗೆ ಮಾಡಬೇಕು ಅಂತ. ಅದನ್ನು ನೋಡಿದಾಗ ಸುದೀಪ್ ಸರೂ ಸ್ಪಂದಿಸ್ತಾರೆ, ಅದಕ್ಕೆ ರಿಪ್ಲೈ ಮಾಡ್ತಾರೆ, ಅಥವಾ ಸ್ಯಾಟರ್ಡೆ ಸಂಡೇ ಎಪಿಸೋಡ್ಗಳಲ್ಲಿ ಬಂದು ಮಾತಾಡ್ತಾರೆ. ಅದರ್ ದ್ಯಾನ್ ದ್ಯಾಟ್ ಪ್ರತಿಯೊಂದಕ್ಕೂ ಒಂದು ರೆಸ್ಪಾನ್ಸ್ ಅನ್ನೋದು ಇದ್ದೇ ಇರುತ್ತೆ. ಯಾವ ರೀತಿ ಕೊಡಬೇಕು, ಯಾವ ರೀತಿ ಕೊಡಬಾರ್ದು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಈಗ ನನಗೊಬ್ರು ಇಷ್ಟ, ಅವ್ರನ್ನ ಸರಿಗೆ ಮಾತಾಡ್ಸಿಲ್ಲ ಅಂತಂದ್ಬಿಟ್ಟು ನಾನು ಹೋಗ್ಬಿಟ್ಟು ಏನೋ ಒಂದು ಬರೆದು ಬಿಡೋದಲ್ಲ. ರೀಸನ್ ಇರುತ್ತೆ ಪ್ರತಿಯೊಂದಕ್ಕೂ. ಸೊ ಅದನ್ನೆಲ್ಲ ಲೆಕ್ಕ ಹಾಕಿ, ತೂಕ ಹಾಕಿ, ಒಂದು ತಕ್ಕಡಿಗೆ ಹಾಕಿ ಎಲ್ಲ ಮಾಡೋದು. ಸರ್ ಪ್ರತಿಯೊಂದು ಎಪಿಸೋಡ್ ನೋಡ್ತಾರೆ ಸರ್ ಸುದೀಪ್ ಸರು, ಪ್ರತಿಯೊಂದು ಎಪಿಸೋಡ್ ನೋಡ್ತಾರೆ, ಅನ್ಕಟ್ ವರ್ಷನ್ ನೋಡ್ತಾರೆ, ಏನಾಯಿತು ಏನಾಗಿಲ್ಲ ಅಂತ ನೋಡ್ತಾರೆ. ಇವರೆಲ್ಲ ಯಾರ್ಯಾರು ನೆಗೆಟಿವ್ ಕಾಮೆಂಟ್ಗಳು ಆಗ್ತಾ ಇದಾರಲ್ಲ, ಅವ್ರು ಏನೇನು ಮಾತಾಡಿದ್ದಾರೆ ಅಂತ ಅನ್ಕಟ್ ತೋರಿಸ್ಬಿಟ್ರೆ ವಿಷಯನೇ ಬೇರೆ ಆಗ್ಬಿಡುತ್ತೆ. ಅಲ್ಲಿರೋರ್ನ ಎಷ್ಟು ನನ್ನ ಕಂಟೆಸ್ಟೆಂಟ್ಸು ಅಂತಾರೆ, ನನ್ನ ಕಂಟೆಸ್ಟೆಂಟ್ಸ್ನ ಕಾಪಾಡೋದು ನನಗೆ ಗೊತ್ತು ಅಂತಂತಾರೆ. ಅವ್ರನ್ನ ಕಾಪಾಡೋಕ್ಕೋಸ್ಕರ ಅದು ಎಷ್ಟು ಏನೇನು ಮಾತಾಡಿರ್ತಾರೆ ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಗೆ ನಿಮ್ಗೆ ಏನು ತೋರಿಸ್ಬೇಕು ಅದನ್ನು ತೋರಿಸ್ತಾರೆ. ಬಿಗ್ ಬಾಸ್ ಇಸ್ ಅ ಶೋ, ಎಂಟರ್ಟೈನ್ಮೆಂಟ್ಗೆ ಅಂತಿರೋ ಶೋ. ಅದನ್ನು ನೋಡಿ ತುಂಬ ಭಾವುಕರಾಗಿ ಬೇರೆಯವ್ರ ಅಕ್ಕಂದಿರನ್ನ ಅಮ್ಮಂದಿರನ್ನ ಎಲ್ಲ ನೆನೆಸ್ಕೊಳೋದು ಬಿಟ್ಬಿಡಿ ಅಂತ ಹೇಳಬೇಕು ಅಷ್ಟೇ. ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿದೆ ಪ್ರತಿ ಶನಿವಾರ ಭಾನುವಾರ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಅವರು. ಆ್ಯಂಡ್ ಈ PR ಟೀಮ್ಗಳು ಕಲಿಬೇಕಾಗಿರೋದು ಒಂದೇ, ನಿಮ್ಮ ಕ್ಲೈಂಟ್ಸ್ನ ಎತ್ತಿ ಮೇಲೆ ಬೇಡ ಅನ್ನಲ್ಲ, ಬೇರೆ ಕ್ಲೈಂಟ್ಸ್ನ ಕೆಳಗೆ ಬೀಳಿಸ್ಬಿಟ್ಟು ಎತ್ಬಿಡಿ. ಆ್ಯಂಡ್ ಎಲ್ಲ ಕಡೆನೂ ಹೋಗ್ಬಿಟ್ಟು ಜೈ ಗಿಲ್ಲಿ ಅದು ಇದು ಇನ್ನೊಬ್ರ ಹೆಸರು ಮತ್ತೊಬ್ರ ಹೆಸರು ಏನಕ್ಕೆ ಬೇಕು? ಗೊತ್ತು ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಅಂದ್ಬಿಟ್ಟು ಕೊನೆ ವೀಕ್ವರೆಗೂ ಗೊತ್ತಾಗತ್ತೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು. ಬಟ್ ಇದು ಮಾಡ್ತಿದ್ರೆ ಏನಾಗತ್ತೆ ಗೊತ್ತಾ, ತುಂಬ ಅಸಹ್ಯ ಆಗುತ್ತೆ, ಎಲ್ಲರಿಗೂ ಅಗೇನ್ಸ್ಟ್ ಆಗ್ಬಿಡುತ್ತೆ. ಅಂದರೆ ನಿಜವಾದ ಫ್ಯಾನು ಯಾರಪ್ಪ ಇವನು ಬಂದು ನಾನು ಫ್ಯಾನು ಗುರು, ಅವನಿಗೆ ನನ್ನ ಅಕೌಂಟ್ನಲ್ಲೇ ಬಂದು ಹಿಂಗೆ ಹೇಳ್ತಾ ಇದ್ದಾರೆ, ಯಾರು ಇವರು ಅಂತಂದ್ಬಿಟ್ಟು ಅಲ್ಲಿ ಜಗಳಗಳಾಗೋದು. ಸರ್ ಈ ಥರ ಒಂದು ಇಂಟರ್ನೆಟ್ನಲ್ಲಿ ಆಗೋ ಜಗಳಗಳು ಹೆಂಗೆ ಎಂಡ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ನಾನು ರಿಕ್ವೆಸ್ಟ್ ಇಷ್ಟೇನೆ, ತಪ್ಪಾಗಿದ್ರೆ ಯಾರಿಂದಾದರೂ ನೀಟಾಗಿ ಕಮೆಂಟ್ನಲ್ಲಿ ಸ್ಪಷ್ಟವಾಗಿ ಹೇಳಿ. ಇನ್ನೊಂದು ಥರ ಮಾತಾಡೋದು, ಮತ್ತೊಂದು ಥರ ಮಾತಾಡೋದು, ಪ್ಲಸ್ ಈ ನೆಗೆಟಿವ್ ಕಮೆಂಟ್ಸ್ ಮಾಡೋದು, ಫೇಕ್ ಪ್ರೊಫೈಲ್ಸಿಂದ ಕಮೆಂಟ್ ಮಾಡೋದು, ಟ್ರೋಲ್ಗಳು ಮಾಡೋದು, ಇದೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಏನೂ ಆಗಲ್ಲ, ನಾನು ಮಾಡ್ತೀನಿ, ಯಾವುದೋ ಪ್ರೊಫೈಲಿಂದ ಮಾಡ್ತೀನಿ, ತಪ್ಪಿಸ್ಕೊಂಡ್ಬಿಡ್ತೀನಿ, ನಾನು ಎಲ್ಲೋ ಕೂತಿದ್ದೀನಿ, ಏನೋ ಮಾಡ್ತೀನಿ, ಯಾವುದೋ ಕಾಡಿಂದ ಕೂತ್ಕೊಂಡು ಮಾಡ್ತೀನಿ, ಕ್ಲೀನಾಗಿ ಟ್ರ್ಯಾಕಾಗಿ ಹಿಡಿದ್ಬಿಡ್ತಾರೆ ಸರ್. ಈಗ ಅಷ್ಟು ಜಾಸ್ತಿ ಇದೆ ನಮ್ಮದು ಸೈಬರ್ ಸೆಕ್ಯೂರಿಟಿ, ಅಷ್ಟು ಪವರ್ಫುಲ್ ಇದ್ದಾರೆ ನಮ್ಮ ಲಾ. ಸಿಗಾಕೊಂಡಾಗ ಏನಾಗುತ್ತೆ ಅಂತ ಗೊತ್ತು ನಿಮಗೆ. ಸೊ ದಟ್ಸ್ ವಾಟ್ ಐ ಮೆಂಟ್ ಟು ಸೇ. ಈ ಸ್ಯಾಟರ್ಡೆ ಸಂಡೇ ಎಪಿಸೋಡ್ನಲ್ಲಿ ಸುದೀಪ್ ಸರು ಏನು ಮಾತಾಡ್ತಾರೋ ಇಟ್ ಈಸ್ ಆಲ್ ತೂಕವಾಗಿ ಮಾತಾಡ್ತಾರೆ ಸರ್, ಕರೆಕ್ಟಾಗಿ ಮಾತಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಹೌ ಈ ಮ್ಯಾನೇಜಸ್ ಆಲ್ ಇಸ್ ಟೈಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.